ಇಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ. ಕಾರಿನಲ್ಲಿ ಕುಳಿತುಕೊಳ್ಳಬೇಕು. ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ. ನೋಡಿದ್ರಲ್ಲ ಗಾಯ್ಸ್, ಬಿಗ್ ಬಾಸ್ನ ಅಪ್ಡೇಟ್ನ ನೀವೇ ಕೂಡ ನೋಡ್ತಾ ಇರ್ಬೋದು ಗಾಯ್ಸ್. ನಮ್ಮ ವಿಡಿಯೋನ ಪೂರ್ತಿ ನೋಡಿ, ಇಂಪಾರ್ಟೆಂಟ್ ಮ್ಯಾಟರ್ ಮಧ್ಯದಲ್ಲಿ ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಒಂದು ಇನ್ಫಾರ್ಮೇಷನ್ನ, ಒಂದು ಬಿಗ್ ಬಾಸ್ನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಏನಪ್ಪ ಅದು ಬಿಗ್ ಬಾಸ್ನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಆದರೆ, ಮೊದಲನೇದಾಗಿ ಸೂರಜ್ ಅವರ ಎಲಿಮಿನೇಷನ್ ನಂತರ ಮತ್ತೊಂದು ಎಲಿಮಿನೇಷನ್ ಅಂದರೆ 2 ಎಲಿಮಿನೇಷನ್ ಆಗಲಿದೆ. ಆ 2 ಎಲಿಮಿನೇಷನ್, ಒಂದು ಸೂರಜ್, ಆಮೇಲೆ ಇನ್ನೊಂದು ಯಾರಪ್ಪ ಅಂತಂದರೆ ಬಿಗ್ ಅಪ್ಡೇಟ್ ಕೊಟ್ಟ ಬಿಗ್ ಬಾಸ್ ಅವರು. ಏನಪ್ಪ ಇದರಲ್ಲಿ ಹೇಳ್ತಿದ್ದಾರೆ ಅಂತ ಅಂದರೆ, 2 ಕಾರ್ನ ಕಳಿಸಿದ್ದಾರೆ. ಅದರಲ್ಲಿ ಯಾರಾದರೂ ಇಬ್ಬರು ಹತ್ತಾರೆ ಅಂದರೆ ಮಾಳು ಮತ್ತು ಸ್ಪಂದನ, ಅಂದರೆ ಡೆಡ್ ಮೂಮೆಂಟಲ್ಲಿರುವ ಮಾಳು ಮತ್ತು ಸ್ಪಂದನ ಅವರು ಅದರಲ್ಲಿ ಹತ್ತಾರೆ. ಹಾಗೆಯೇ ಮಾಳು ಮತ್ತು ಸ್ಪಂದನ ಇದ್ದರೆ ಅವರಿಬ್ಬರಲ್ಲಿ 2 ಕಾರ್ನಲ್ಲಿ ಯಾರು ವಾಪಸ್ ಬಂದ ಕಾರ್, ಅಂದರೆ 2 ಕಾರ್ ಬಂದಿದ್ದಾವೆ. ಅವು 2 ಕಾರು ಹೊರಗೆ ಹೋಗ್ತವೆ ಮತ್ತು ಯಾವ್ದಾದ್ರು ಒಂದು ಕಾರು ಮಾತ್ರ ಒಳಗೆ ಬರುತ್ತೆ. ಯಾವ ಕಾರಲ್ಲಿ, ಆ ಹೊರಗೆ ಬಂದ ಕಾರಲ್ಲಿ ಯಾವ ಕಂಟೆಸ್ಟೆಂಟ್ ಇರ್ತಾರೋ ಅವರು ಒಂದು ಬಿಗ್ ಬಾಸ್ನಲ್ಲಿ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಹಾಗೆಯೇ ಯಾವ ಕಂಟೆಸ್ಟೆಂಟ್ ಇರಲ್ವೋ ಅವರು ಇವತ್ತಿಗೆ ಬಿಗ್ ಬಾಸ್ನಲ್ಲಿ ಜರ್ನಿ ಎಂಡ್ ಮಾಡ್ಕೊತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಇದ್ರ ಬಗ್ಗೆ ನಮ್ಮ ಗಿಲ್ಲಿ ಅವ್ರನ್ನ ಕೇಳಿದಾಗ ಯಾರು ಎಲಿಮಿನೇಷನ್ ಆಗ್ಬೋದು ಅಂತ ಗಿಲ್ಲಿ ಅವ್ರಿಗೆ ಒಂದು ಪ್ರಶ್ನೆ ಬಂದಾಗ ಗಿಲ್ಲಿ ಅವರು ಹೇಳ್ತಾರೆ, ಸ್ಪಂದನ ಅವರು ಏನು ಅಂತ ಅವರಿಗೆ ಇನ್ನೂ ಗೊತ್ತಿಲ್ಲ, ಏನೋ ಒಂದು ಮಾರ್ಜಿನ್ ಒಳಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸ್ಪಂದನ ಅವರಿಗೆ ಇನ್ನೂ ಗೇಮ್ ಅರ್ಥ ಆಗ್ತಾ ಇಲ್ಲ ಅಂತ ಗಿಲ್ಲಿ ಅವರು ಹೇಳಿದ್ದಾರೆ. ಹಾಗೆಯೇ ಕಾವ್ಯ ಅವ್ರಿಗೂ ಕೇಳಿದಾಗ ಕಾವ್ಯ ಅವರು ಹೇಳಿದ್ದಾರೆ, ಏನೋ ಒಂದು ಮಾರ್ಜಿನಲ್ಲಿ ಗೇಮ್ ಪ್ಲೇ ಮಾಡ್ತಾಯಿದ್ದಾರೆ, ಅದು ಯಾರು ಅಂತ ಬಿಗ್ ಬಾಸ್ ಈ ಪ್ರೋಮೋದಲ್ಲಿ ಸ್ಪೆಸಿಫಿಕ್ಕಾಗಿ ಅದನ್ನ ಮಾಡಿಸಿಲ್ಲ. ಹಾಗೆಯೇ ಇವತ್ತಿನ ಒಂದು ಎಪಿಸೋಡನ್ನ ನೋಡಿದರೆ ನಿಮಗೆ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ತಿಳಿಯೋದು ಅಂತ ಅಂದರೆ, ಒಂದು ಬಿಗ್ ಬಾಸ್ನಲ್ಲಿ ಈ ಎಲಿಮಿನೇಷನ್ ಆಗುತ್ತೋ ಇಲ್ವೋ ಅಂತ ಒಂದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇದೆ. ಹಾಗೆಯೇ ಗೈಸ್, ಸೂರಜ್ ಎಲಿಮಿನೇಷನ್ ಆಗಿರೋದಂತೂ ಖಂಡಿತ. ಆದರೆ ಈ ಎಲಿಮಿನೇಷನ್ ಆಗುತ್ತೋ ಇಲ್ವೋ ಅಂತ ಬಿಗ್ಗೆಸ್ಟ್ ಕನ್ಫ್ಯೂಸ್ ಇದೆ. ನೀವು ಇವತ್ತಿನ ಎಪಿಸೋಡ್ನ ಪೂರ್ತಿಯಾಗಿ ನೋಡಿದರೆ ಒಂದು ಈ ವಾರದ ಎಲಿಮಿನೇಷನ್ನು 2 ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗೋಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಚೇಂಜ್ನ ಮಾಡ್ಕೊತೀನಿ. ಹಾಗೆಯೇ ಈ ಗಿಲ್ಲಿ ಮತ್ತು ಕಾವ್ಯ ಅನಿಸಿಕೆ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವಾಯ್ಸು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸು ನೀವುಗಳು ಎಲ್ಲ ನಮ್ಮ ಚಾನಲ್ಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದೀರ ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಅದನ್ನು ಕೂಡ ಕರೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರನೇ ಒಳ್ಳೆಯ ಒಂದು ಕಂಟೆಂಟ್ನ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ ಇಂಥ ಒಂದು ಬಿಗ್ ಬಾಸ್ನ ವಿಡಿಯೋ ಜೊತೆಗೇ ಅಂತ ಹೇಳ್ತಾ, ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.